ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನವನ್ನ ಹಮ್ಮಿಕೊಂಡಿದ್ದು ಅದಕ್ಕಾಗಿ ಡಿಸಿಗೆ ಅರ್ಜಿಯನ್ನು ಕೂಡ ಹಾಕಿದ್ದಾರೆ. ಇದರ ಬೆನ್ನಲ್ಲೇ ಪರ ವಿರೋಧ ಅರ್ಜಿಗಳು ಕೂಡ ಸಲ್ಲಿಕೆಯಾಗಿದೆ. ಚಿತ್ತಾಪುರದಲ್ಲಿ ನವೆಂಬರ್ 2ಕ್ಕೆ ಆರ್ಎಸ್ಎಸ್ ಪಥಸಂಚಲನವನ್ನ ಹಮ್ಮಿಕೊಂಡಿದೆ. ಪಥಸಂಚಲನದ ಪರ ಮತ್ತು ವಿರೋಧ 6 ಅರ್ಜಿಗಳು ಸಲ್ಲಿಕೆಯಾಗಿವೆ. ಆರ್ಎಸ್ಎಸ್, ಭೀಮ್ ಆರ್ಮಿ, ದಲಿತ ಪ್ಯಾಂಥರ್, ಕುರುಬ, ಕ್ರೈಸ್ತ ಸಮುದಾಯದಿಂದ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ನಾವು ಪ್ರಾರ್ಥನಾ ನಡಿಗೆಯನ್ನ ಮಾಡ್ತೀವಿ, ಹಾಗಾಗಿ ನಮಗೆ ಅನುಮತಿಯನ್ನ ಕೊಡಿ ಅಂತ 6 ಅರ್ಜಿಗಳ ಬೆನ್ನಲ್ಲೇ ಕಾನೂನು ಇಲಾಖೆಗೆ ಮೊರೆ ಹೋಗಿದೆ ಎಸ್ಪಿಯ ತಂಡ. ಇಂದು ಡಿಸಿಗೆ ಬಗ್ಗೆ ವರದಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ ಎಸ್ಪಿ. ನಾಳೆ ಕಲಬುರಗಿ ಹೈಕೋರ್ಟ್ನಲ್ಲಿ ಇದೇ ಅರ್ಜಿಯ ವಿಚಾರಣೆ ಕೂಡ ನಡೆಯುತ್ತೆ. ಅನಂತರದಲ್ಲಿ ಅನುಮತಿ ಕೊಡಬೇಕಾ ಬೇಡವಾ ಅನ್ನುವಂಥ ನಿರ್ಧಾರ ಆಗುತ್ತೆ. ಅದರ ಬೆನ್ನಲ್ಲೇ ಈ ಅರ್ಜಿಗಳ ಕಥೆ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿಯಿಂದ. ಪ್ರವೀಣ್, ಅದೇ ದಿನ ಅದೇ ಜಾಗದಲ್ಲಿ ನಾವು ಕೂಡ ಕಾರ್ಯಕ್ರಮವನ್ನು ಮಾಡಬೇಕು, ನಾವು ಪಥಸಂಚಲನ ಮಾಡ್ತೀವಿ, ಅದಕ್ಕೆ ಜಾಗ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರಾ? ಏನು ಇವರ ಅರ್ಜಿಯಲ್ಲಿರ್ತಕ್ಕಂಥ ಅಂಶ? ಹೌದು ದಿವ್ಯಜ್ಯೋತಿ, ಏನಂದ್ರೆ ಚಿತ್ತಾಪುರದಲ್ಲಿ ನವೆಂಬರ್ 2ರಂದು ನಮಗೆ RSS ಪಥಸಂಚಲನಕ್ಕೆ ಒಂದು ದಿನಾಂಕ ಅನುವು ಮಾಡಿಕೊಡಿ ಅಂತ ಈಗಾಗಲೇ RSSನ ಅಂದ್ರೆ RSS ಪರವಾಗಿ ವಾದ ಮಂಡಿಸಿದಂಥ ವಕೀಲರು ಅಲ್ಲಿ ದಿನಾಂಕವನ್ನು ಕೇಳಿದ್ರು. ಅದಾದ ಬಳಿಕ ಈಗ ನವೆಂಬರ್ 2ರಂದೇ ಈಗಾಗಲೇ ಭೀಮ್ ಆರ್ಮಿ, ದಲಿತ ಪ್ಯಾಂಥರ್ ಕೂಡ ಈಗಾಗಲೇ ಅವತ್ತೇ ದಿನ ನಾವು ಕೂಡ ಹೋರಾಟವನ್ನು ನಡೆಸ್ತೀವಿ ಅಂತ ಹೇಳಿದ್ರು. ಅದಾದ ಬಳಿಕ ಏನಂದ್ರೆ ST ಸಮುದಾಯಕ್ಕೆ ಮೀಸಲಿಗಾಗಿ ಕೇಂದ್ರದ ಮೇಲೆ ಒತ್ತಡ ಹಾಕಕ್ಕೆ ನಾವು ಕೂಡ ಅದೇ ದಿನ ಪ್ರತಿಭಟನೆ ಮಾಡೋದಾಗಿ ಕುರುಬ ಸಮುದಾಯದವರು ಕೂಡ ನಿನ್ನೆ ಅರ್ಜಿಯನ್ನು ಸಲ್ಲಿಸಿದರು. ಸೊ ಒಟ್ಟು 3 ಅರ್ಜಿಗಳು ಸಲ್ಲಿಕೆ ಆಗಿದ್ದು, ಇವತ್ತು ಮತ್ತೆ 2 ಸಂಘಟನೆಗಳು ಆ್ಯಡ್ ಆನ್ ಆಗಿದ್ದು, ನವೆಂಬರ್ 2ರಂದೇ ನಾವು ಕೂಡ ಅಲ್ಲಿ ಹೋರಾಟ ನಡೆಸ್ತೀವಿ ಅಂತೇಳಿ ಹಸಿರು ಸೇನೆಯ ಒಂದು ಕಾರ್ಯಕರ್ತರು ಒಂದು ಹೋರಾಟಕ್ಕೆ ಮುಂದಾಗಿದ್ದಾರೆ. ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆ ಮಾಡ್ತಾ ಇದೆ ಅಂತ. ಅದಾದ ಬಳಿಕ ಈಗ ಕ್ರಿಶ್ಚಿಯನ್ ಸಮುದಾಯದವರು ಕೂಡ ಅವತ್ತು ನಾವು ಅಂದರೆ ವಾಕ್ ಪ್ರೇಯರ್ ಮಾಡ್ತೀವಿ, ನಮಗೂ ಕೂಡ ಅನುಮತಿ ಕೊಡಿ ಅಂತ ಕೇಳಿದ್ದಾರೆ. ಸೊ RSSಗೆ ಕೌಂಟರ್ ಆಗಿ ಒಟ್ಟು 5 ಸಂಘಟನೆಯವರು ಈಗ ಮನವಿ ಪತ್ರವನ್ನು ಸಲ್ಲಿಸಿದ್ದು, ಈ ಎಲ್ಲ ಮನವಿ ಪತ್ರಗಳನ್ನು ಕೂಡ ಈಗ ಲೀಗಲ್ ಒಪಿನಿಯನ್ಗಾಗಿ ಕಲಬುರಗಿ SP ಆದಂತಹ ಅಡ್ಡೂರು ಶ್ರೀನಿವಾಸ್ಲು ಲೀಗಲ್ ಒಪಿನಿಯನ್ ತೆಗೆದುಕೊಳ್ತಾ ಇದ್ದಾರೆ. ಅದಾದ ಬಳಿಕ ಇವತ್ತು ರಾತ್ರಿ ಏನಂದರೆ ಕಲಬುರಗಿಯ ಜಿಲ್ಲಾಧಿಕಾರಿಗೆ ಸಮಗ್ರವಾದಂತಹ ವರದಿಯನ್ನು ಕೊಡಲಿದ್ದಾರೆ. ಅಂದರೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಎನ್ನುವಂಥ ಒಂದು ವರದಿಯನ್ನು ಜಿಲ್ಲಾಡಳಿತಕ್ಕೆ ಕೊಡಲಿದೆ. ಆ ಒಂದು ವರದಿಯನ್ನೇ ನಾಳೆ ವಿಚಾರಣೆಗೆ ಬರಲಿದ್ದು, ಅಕ್ಟೋಬರ್ 24ರಂದು ಈ ಎಲ್ಲ ವರದಿಗಳನ್ನು ಕಲಬುರಗಿಯ ಜಿಲ್ಲಾಧಿಕಾರಿಗಳು ಕಲಬುರಗಿಯ ಹೈಕೋರ್ಟ್ ಮುಂದೆ ಇಂಚಿಂಚಾಗಿ ಇಡಲಿದ್ದಾರೆ. ಅಂದರೆ ಯಾವ ಸಂಘಟನೆಗೆ ಯಾವ ದಿನಾಂಕ ಯಾವ ಸಮಯಕ್ಕೆ ಒಂದು ಅನುಮತಿ ಕೊಟ್ಟರೆ ಯಾವ ರೀತಿಯಾದಂತಹ ನಮಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಸಹಾಯ ಆಗುತ್ತೆ ಎಂಬುದರ ಬಗ್ಗೆ ಸಮಗ್ರವಾದಂತಹ ವರದಿಯನ್ನು ಕಲಬುರಗಿ ಹೈಕೋರ್ಟ್ ಮುಂದೆ ಜಿಲ್ಲಾಡಳಿತ ಪ್ರಸ್ತಾಪ ಇಡಲಿದೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ನಿಮ್ಮೆಲ್ಲ ಮಾಹಿತಿಗೆ.